ಬರ್ತೀನಿ. ಪರ್ಣಿಕಾ ನಿನ್ನೆ ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಿದ್ಯಾ? ಏನಾಯ್ತೆ? ನಿಜ ಹೇಳು, ಆ ಬೇರನ್ನ ನೀನು ಮಾವನ ಆರೋಗ್ಯ ಸರಿ ಹೋಗ್ಲಿ ಅಂತ ಇಟ್ಟಿದ್ದ? ನಿನಗೂ ಮಾವಯ್ಯನ್ ಥರ ನನ್ನ ಮೇಲೆ ಅನುಮಾನ ಕೋಪ ಬರ್ತಾ ಇದೆಯಲ್ಲ, ನನ್ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೀಯಾ? ಮಾವನ ಆರೋಗ್ಯ ಹದಗೆಡ್ತಿರೋದಕ್ಕೆ ಆ ಬೇರೆ ಕಾರಣ ಅಂತ ಸಾಧುಗಳು ಸ್ಪಷ್ಟವಾಗಿ ಹೇಳಿದ್ರಲ್ಲ. ಆ ಬೇರನ್ನ ಮಾವನ್ ತಲೆ ಕೆಳಗಡೆ ಇಟ್ಟಿದ್ ನೀನೇ ಅಲ್ವಾ? ಏನ್ ಹೇಳಕ್ ಬರ್ತಿದ್ಯೆ? ನಿನ್ ಮಾವನ ಆರೋಗ್ಯ ಹಾಳು ಮಾಡ್ಬೇಕು ಅಂತಾನೆ ನನ್ನ ಬೇರೆ ನಿಟ್ಟೆ ಅಂತ ಹೇಳ್ತಿದ್ಯಾ? ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ಏನೇ ನೋಡ್ದೆ? ಏನೇ ನೋಡ್ದೆ? ಸ್ವಂತ ತಾಯಿ ಮೇಲೆ ಅನುಮಾನ ಪಡ್ತಿದ್ಯಾ? ನನ್ ಮೇಲೆ ಆಣೆ ಇಟ್ಟು ನನ್ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳಮ್ಮ. ಹುಚ್ಚು ಚಂಗಾಡಿದ್ರೆ ನಿನ್ ಹಲ್ಲು ಉದುರಿಸ್ಬಿಡ್ತೀನಿ ಈಗ. ನೀನ್ ತಪ್ಪು ಮಾಡಿರೋದಕ್ಕೆ ನನ್ನನ್ನ ಹೀಗ್ ಬೈತಿರೋದು. ಈ ವಿಷಯನ ಮಾವಯ್ಯಂಗ್ ಹೇಳಿ ನಿಜ ಹೊರಗೆ ತೆಗಿತೀನಿ. ಹೊರಗಡೆ ಬಾಯ್ ಬಿಟ್ರೆ ನಿನ್ ಕತ್ತಿಸ್ಬಿಡ್ತೀನಿ ನಾನು. ಈ ಭದ್ರಾವತಿ ಏನ್ ಬೇಕಾದ್ರೂ ತಡ್ಕೋತಾಳೆ, ಆದ್ರೆ ಅವಮಾನ ಮಾತ್ರ ತಡ್ಕೊಳಲ್ಲ. ನಿನ್ನ ಅನಿರುದ್ಧಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ನಾನಿಲ್ಲಿ ಒದ್ದಾಡ್ತಾ ಇದ್ರೆ ಇಷ್ಟೇನಾ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ನೀನ್ ಹೇಳೋದ್ ನಿಜಾನೇ ಆದ್ರೆ ಯಾಕೆ ಭಯ ಪಡ್ತಿದ್ಯಾ? ತಪ್ಪು ಮಾಡಿಲ್ಲ ಅಂದ್ಮೇಲೆ ಮಾವಯ್ಯಂಗ್ ಹೇಳೋದನ್ನ ಯಾಕೆ ತಡಿತಾ ಇದ್ಯಾ? ನಾನು ಅವಾಗ್ಲೇ ಏನು ಅಂತ ಕೇಳಿದಕ್ಕೆ ನೀನೇನೋ ಮಾಟ ಮಂತ್ರ ಕಾಲ ಸರ್ಪ ಅಂತ ಹೇಳಿ ಏನೇನೋ ಹೇಳಿ ನನ್ನನ್ನ ನಂಬಿಸ್ಬಿಟ್ಟೆ. ಇವಾಗ ಮಾವನ ಆರೋಗ್ಯ ಈ ರೀತಿ ಆಗೋದಕ್ಕೆ ನೀನಿಟ್ಟಿರೋ ಬೇರೆ ಕಾರಣ ಅಂತ ಗೊತ್ತಾಯ್ತು. ಏನೇ ಮಾತಾಡ್ತಾ ಇದ್ಯಾ? ಏನೇ ನಿನ್ ಮಾವನ ನಾನು ಸಾಯಿಸ್ತೀನಿ ಅನ್ಕೊಂಡಿದ್ಯಾ? ನನ್ ಮಾವಂಗೇನಾದ್ರೂ ಆದ್ರೆ ನನ್ ಜೀವಂತವಾಗಿರಲ್ಲ ಅಮ್ಮ. ಪರ್ಣಿಕಾ ಪರ್ಣಿಕಾ, ನಾನು ತಪ್ಪು ಮಾಡಿಲ್ಲಮ್ಮ. ನಾನು ನಿಜವಾಗ್ಲೂ ಅನಿರುದ್ಧ ಆರೋಗ್ಯ ಚೆನ್ನಾಗಾಗ್ಬೇಕು ಅಂತಾನೆ ಆ ಬೇರೆನ ತಲೆ ಕೆಳಗಡೆ ಇಟ್ನೆ. ನಂಬಲ್ಲ. ನಿನಗ್ ನಾಗಮಣಿನೇ ಮುಖ್ಯ. ಅದಕ್ಕೆ ನನ್ನನ್ನ ನಾಗಮಂಡಲಕ್ಕೆ ಕರ್ಕೊಂಡು ಹೋದೆ. ನಾಗಬನಕ್ಕೆ ಹೋಗೋ ತರ ಮಾಡ್ದೆ. ಮಾವನ್ ಮೇಲಿರೋ ನನ್ನ ಪ್ರೀತಿನ ನಿನ್ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡೆ. ನನಗ್ ನೀನು ನಮ್ಮಮ್ಮನ್ ತರ ಕಾಣಿಸ್ತಿಲ್ಲಮ್ಮ, ಸ್ವಾರ್ಥಿ ತರ ಕಾಣಿಸ್ತಿದ್ಯಾ. ನಿನ್ನ ನೋಡ್ತಿದ್ರೇನೆ ಅಸಹ್ಯ ಆಗ್ತಿದೆ. ಏನೇ ಹೇಳ್ದೆ? ನಡಿಯೇ, ನಾನು ಹೇಳಿದ್ದು ನಿಜಾನ ಸುಳ್ಳು ಅಂತ ನಿನಗೆ ಗೊತ್ತಾಗುತ್ತೆ ಈಗ. ಬಾರೆ. ಪಶುಪತಿ, ನನಗವತ್ತು ಅನುಮಾನ ಬಂತು ಅಂತ ಹೇಳ್ದೆ, ಆದ್ರೆ ಇವತ್ತು ಮಣಿನ ನೀನೇ ತಗೊಂಡಿದ್ಯಾ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಏನ್ ಹೇಳ್ತಿದ್ಯಾ ಭದ್ರಾವತಿ ನೀನು? ನೀನ್ ಅವತ್ ನನಗೇನ್ ಹೇಳ್ದೆ? ಆ ಮೂಲಿಕೆ ಅವನ್ ತಲೆ ಕೆಳಗಡೆ ಇಟ್ರೆ ಅವ್ನ್ ಕಂಡ್ಕೊಂಡಿರೋ ಶಕ್ತಿ ಹೋಗುತ್ತೆ, ಅವನಿಗೆ ಪ್ರಜ್ಞೆ ಬರುತ್ತೆ, ಹುಷಾರಾಗ್ತಾರೆ ಅಂತ ಹೇಳ್ದೆ ಅಲ್ವಾ? ನೀನ್ ಕೊಟ್ಟಿದ್ದನ್ನ ಅಲ್ಲಿ ತಗೊಂಡೋಗಿ ಇಟ್ಟಿದ್ದಕ್ಕೆ ನೀನ್ ಹೇಳಿದಕ್ಕಿಂತ ಅಲ್ಲಿ ವಿರುದ್ಧವಾಗಿ ನಡೀತಾ ಇದೆ.
ಇನ್ನು ಸ್ವಲ್ಪ ಕೂಡ ತಡ ಆಗಿದ್ರು ನಮ್ಮ ಕಣ್ಣು ಮುಂದೆ ಅವ್ನ ಪ್ರಾಣ ಹೋಗ್ಬಿಡ್ತಾ ಇತ್ತು. ನಿನ್ ಮೋಸ, ನಿನ್ ಕುತಂತ್ರ ಎಲ್ಲ ನನ್ಗೆ ಗೊತ್ತಾಗ್ತದೆ ಪಶುಪತಿ. ನಾನು ಅಳಿಯನ ಪ್ರಾಣನ ನನ್ನಿಂದನೇ ತೆಗಿಬೇಕು ಅಂತ ಯಾಕೆ ಅಂದ್ಕೊಂಡೆ? ಅವನನ್ನ ಸಾಯಿಸಕ್ ನೋಡ್ತಿದ್ಯಾ ಅಂತಂದ್ರೆ ಅವನು ಪ್ರಜ್ಞೆ ಬಂದ್ರೆ ನಾಗಮಣಿ ನಿನ್ನ ಹತ್ರ ಇದೆ ಅನ್ನೋ ವಿಷಯ ಅವನು ಬಾಯಿ ಬಿಡ್ತಾನೆ ಅಂತನಾ? ಅದೇ ತಾನೇ. ನಮ್ಮ ಅಣ್ಣನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ, ನನ್ನ ಪ್ರಾಣನ ತೆಗಿಬೇಕು ಅಂತ ನೋಡ್ದ ಅಂದ್ರೆ ಯಾರ ಪ್ರಾಣ ಬೇಕಾದ್ರೂ ಹೋದ್ರೂ ಸರಿ, ನಿನಗೆ ನಿಧಿ ಮಾತ್ರ ಮುಖ್ಯ ಅಲ್ವಾ? ನನ್ನ ಮಗಳು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ. ನಾನೊಬ್ಳು ಕೊಲೆಗಾರ್ತಿ ಅಂತ ಅವಳಿಗೆ ಅನ್ಸಕ್ ಶುರು ಆಗಿದೆ. ಯಾಕೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಹೇಳೋ? ಅವನು ಪ್ರಾಣನ ನನ್ನ ಕೈಲಿ ತೆಗೆದು ನನ್ನ ಪ್ರಾಣನ ನಮ್ಮ ಅಣ್ಣನ ಕೈಲಿ ತೆಗಿಬೇಕು ಅಂತಿದ್ಯಾ? ಯಾಕೆ? ಸಾಕು ಭದ್ರಾವತಿ, ಸುಮ್ನೆ ನನ್ನ ಮೇಲೆ ಆರೋಪಗಳು ಹೊರಿಸ್ಬೇಡ. ಆರೋಪ ಅಂತೆ ಆರೋಪ? ಯಾಕೆ ನಮ್ಮಮ್ಮಂಗ್ ಮೋಸ ಮಾಡ್ದೆ? ನಾನು ಯಾವ ಮೋಸನೂ ಮಾಡಿಲ್ಲ. ಸಂಜೀವಿನಿ ಅಂತ ವಿಷದ ಬೇರೆನ ಯಾಕೆ ಕೊಟ್ಟೆ? ಅಷ್ಟಕ್ಕೂ ಅನಿರುದ್ಧ ಮೇಲೆ ದುಷ್ಟ ಪ್ರಯೋಗ ಮಾಡುವಂತ ಅನಿವಾರ್ಯ ನಿನಗೇನಿತ್ತು? ಯಾರು ಹೇಳಿದ್ರು ಅದು ವಿಷ ಬೇರು ಅಂತ? ನಾಗ ಬೈರಾಗಿ. ನಾಗ ಬೈರಾಗಿನ? ಹೌದು. ಅಮ್ಮ ಅತ್ತಿಗೆ ಅವ್ರ ಹತ್ರ ಹೋಗಿ ಬೇಡ್ಕೊಂಡಿದ್ದಕ್ಕೆ ಅನಿರುದ್ಧನ ನೋಡಕ್ಕೆ ಅಂತ ಬಂದಿದ್ರು. ಬಂದಿದ ತಕ್ಷಣ ಪಶುಪತಿ, ಆ ಸಮಯದಲ್ಲಿ ನಮ್ಮ ಅಣ್ಣ ಮನೇಲಿ ಇಲ್ದೇ ಇರೋದಕ್ಕೆ ನಾನು ಬದುಕ್ಬಿಟ್ಟೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ಮನೆ ಮುಂದೆ ನನ್ನ ಶವ ಬಿದ್ದಿರ್ತಾ ಇತ್ತು. ಯಾಕೆ ಮೋಸ ಮಾಡ್ದೆ? ಯಾಕೆ ನನಗೆ ಮೋಸ ಮಾಡ್ದೆ ಪಶುಪತಿ? ಮಾಯೆ ಭದ್ರಾವತಿ, ಎಲ್ಲ ಮಾಯೆ. ಮಣಿ ಮೇಲೆ ಆಸೆ ಪಟ್ಟಿದ್ದಕ್ಕೆ ದೋಷ ಅದು. ಮಣಿನ ಪಡ್ಕೋಬೇಕು ಅಂತ ಆಸೆ ಪಟ್ಟವ್ರ ಮೇಲೆ ಆ ದುಷ್ಟಶಕ್ತಿ ಪ್ರಹಾರ ಮಾಡ್ತಿದೆ. ನಾನು ಮೋಸ ಮಾಡಿಲ್ಲ, ಕುತಂತ್ರ ಮಾಡಿಲ್ಲ. ಇದೆಲ್ಲ ದುಷ್ಟಶಕ್ತಿ ಪ್ರಯೋಗ. ಅದೇ ನಾನು ಕೊಟ್ಟಿರೋ ಬೇರ್ನ ಬದಲಾಯಿಸಿದೆ. ಏನು? ದುಷ್ಟಶಕ್ತಿ ಮೂಲಿಕೆನ ಬದಲಾಯಿಸ್ತಾ? ಬೇರು ಬದಲಾಯಿಸೋದು ಮಾತ್ರ ಅಲ್ಲ, ನಾನು ತಾಯಿ ಕೊಟ್ಟ ಮಾತಂತೆ ಅನಿರುದ್ಧನ ಉಳಿಸಿದೆ ಅನ್ನೋ ಕಾರಣಕ್ಕೆ ನಮ್ಮೇಲೆ ಅನುಗ್ರಹ ಇದ್ದ ಗರುಡ ದೇವನನ್ನೇ ಬದಲಾಯಿಸಿದೆ, ನನ್ನ ಮೇಲೆ ದಾಳಿ ಮಾಡಿಸಿದೆ. ಇದೆಲ್ಲ ಆ ಮಾಯಶಕ್ತಿ, ಆ ನಾಗಶಕ್ತಿ ಮಾಡಿರೋ ಕೆಲಸ. ಭದ್ರಾವತಿ, ನಾನು ಶುದ್ಧಿಯಾಗಿ ಶಕ್ತಿ ಉಪಾಸನ ಮಾಡಿ ಆ ಮಾಯಶಕ್ತಿನ ನಿಷ್ಪ್ರಯೋಜಕ ಮಾಡ್ತೀನಿ. ನಿಜಾಂಶ ಏನು ಅಂತ ತಿಳ್ಕೊಂಡು ನಿನಗೆ ತಿಳಿಸ್ತೀನಿ. ಪರ್ಣಿಕಾ, ನಿನ್ ತಾಯಿದು ಏನು ತಪ್ಪಿಲ್ಲ. ನಾನೇ ನಿನ್ ಭಾವ ಬೇಗ ಸರಿ ಹೋಗ್ಲಿ ಅಂತ ಆ ಬೇರ್ನ ಕೊಟ್ಟಿದ್ದೆ. ನಿನ್ ತಾಯಿನ ಅಪಾರ್ಥ ಮಾಡ್ಕೋಬೇಡ. ಕೇಳಿಸ್ಕೊಂಡೆ ಅಲ್ಲ? ನಾನೇನೋ ಮಾಡ್ದೆ ಅಂತ ಅಪಾರ್ಥ ಮಾಡ್ಕೊಂಡಿದ್ದೆ ಅಲ್ವಾ? ಪಶುಪತಿ ಎಲ್ಲ ತಿಳ್ಕೊಂಡು ವಿಷ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಪಶುಪತಿ, ಆ ಮಾಯಶಕ್ತಿನ ಮಾತ್ರ ಬಿಡಬೇಡ. ಸಾರಿ ಅಮ್ಮ. ನಡಿ. ಅನಿರುದ್ಧ ವಿಷಯ ಆಮೇಲೆ ನೋಡ್ಕೋಬಹುದು. ಮೊದಲು ಆ ಮಣಿ ಶಕ್ತಿ ನಾಶ ಆಗದೆ ಇರೋ ಹಾಗೆ, ನನ್ನ ಆಸೆ ನೆರವೇರೋ ಹಾಗೆ ನೋಡ್ಕೋಬೇಕು. ಅಗ್ನಿಮೇಳ ಪ್ರಯೋಗ ಮಾಡಿ ಅದನ್ನ ಮತ್ತೆ ಪಡ್ಕೋತೀನಿ. ಹೇಳು ಪಿಶಾಚಿ,
ಏನು ವಿಷಯ? ನೀನು ಮೊದಲೇ ಪ್ರಯತ್ನ ಪಟ್ರು ಮಣಿನ ಪಡೆಯೋದಕ್ಕೆ ನಿನಗೆ ಸಮಯ ಇಲ್ಲ. ಯಾಕೆ ಯಾಕೆ ಸಮಯ ಇಲ್ಲ? ನಾಗಮ್ಮ ಶಕ್ತಿ ಮಣಿಗೋಸ್ಕರ ಮತ್ತೆ ಮತ್ತೆ ಬರ್ತಾ ಇದೆ. ನಿನ್ನ ಪ್ರಯತ್ನನ ವಿಫಲ ಮಾಡಿ ಆಕೆ ಮಣಿನ ತಗೊಂಡೇ ಹೋಗ್ತಾಳೆ. ಅಸಂಭವ. ನಿಜ. ನಾಗಮ್ಮ ಕಳಿಸಿರೋ ಆ ಶಕ್ತಿ ಈಗಾಗಲೇ ಹರಿನಗರಕ್ಕೆ ಕಾಲಿಡ್ತಾ ಇದೆ. ಬರೋದಕ್ಕೆ ಬಿಡಲ್ಲ. ಯಾವುದೇ ಶಕ್ತಿನ ಈ ಕಡೆ ಬರೋದಕ್ಕೆ ಬಿಡೋದಿಲ್ಲ.
ಕಾಪಾಡು. ನಾನ್ ನಮ್ಮೂರ್ನ ಕಾಪಾಡ್ಕೋಬೇಕು. ದಯೆ ತೋರ್ಸು. ನಿನ್ ಮಹಿಮೆ ತೋರ್ಸು ಚೌಡಮ್ಮ ತಾಯಿ. ನನ್ ಮಾತು ಉಳಿಸ್ಕೊಳ್ಳೋ ಹಾಗೆ ಮಾಡು ತಾಯಿ. ಕಷ್ಟದಲ್ಲಿದ್ರೂ ಕೂಡ ಪ್ರಾಣಕ್ಕೋಸ್ಕರ ಬೇಡ್ಕೊಳ್ದೆ ಊರಿನ ಕ್ಷೇಮಕ್ಕೋಸ್ಕರ ಕೇಳ್ಕೊತಿದ್ದಾಳೆ. ಪುಣ್ಯ, ನಿನ್ನ ನಿಸ್ವಾರ್ಥನೇ ನಿನಗೆ 100 ವರ್ಷ ಆಯಸ್ಸು ಕೊಡುತ್ತೆ.